ಹಾಯ್ ವಾಸ್ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಪುರುಷೋತ್ತಮನ್. ನಾವಿವತ್ತು ನೋಡೋದು ಏನಂದರೆ ಶಿವಲಿಂಗ. ಶಿವನ ಎಲ್ಲ ಕಡೆಯೂ ನೀವು ಬಾಲ ಕಡೆ ನೋಡಿರ್ತೀರ. ಬಾಲ ದೇವಸ್ಥಾನಗಳಿದೆ ಶಿವನಿಗೆ, ಸಾವಿರಾರು ದೇವಸ್ಥಾನಗಳಿದೆ. ಎಲ್ಲೆಲ್ಲೋ ನೋಡಿರ್ತೀರ, ಶಿವನ ಆಶೀರ್ವಾದ ಪಡೆದಿರ್ತೀರ. ಶಿವನಂದ್ರಿಗೆ ಎಲ್ರಿಗೂ ಬಾಲ ಪ್ರೀತಿ, ಬಾಲ ಸಂತೋಷ. ಶಿವನಂದರೆ ಒಂದು ಆತ್ಮ ತೃಪ್ತಿ. ಬಾಲ ಜನರಿಗೆ ಬಾಲ ಇದೆ, ಶಿವನ ಬಿಟ್ಟು ಇರೋಕ್ಕಾಗಲ್ಲ ಅಂಥದ್ದವ್ರು ಜನರು ಬಾಲ ಇದ್ದಾರೆ. ಅದರಿಂದ ನಾವು ಇವತ್ತು ಶಿವನ ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಶಿವನಂದರೆ ಇದು ಇನ್ನೂ ದೊಡ್ಡ ದೇವಸ್ಥಾನ ಇನ್ನೂ ಆಗಿಲ್ಲ, ಆದರೆ ದೇವಸ್ಥಾನ ಮಾಡಿದ್ದಾರೆ. ಒಂದು ನದಿ ಪಕ್ಕದಲ್ಲೇ ಶಿವನ ದೇವಸ್ಥಾನ ಮಾಡಿದ್ದಾರೆ. ಶಿವಲಿಂಗ ಇಟ್ಟು ಪ್ರತಿಷ್ಠೆ ಮಾಡಿ ಆಮೇಲೆ ನಂದಿನ ಇಟ್ಟು ಪ್ರತಿಷ್ಠೆ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಒಂದು ಆತ್ಮ ತೃಪ್ತಿ, ತುಂಬ ಒಂದು ಸಂತೋಷ ಇದೆ ಈ ಶಿವಲಿಂಗ ನೋಡೋಕ್ಕೆ. ನಮಗೆ ಹಂಗೆ ಗಾನ ಶಕ್ತಿಯಾಗಿ ಒಂದು ಇಳಿಯುವಷ್ಟು ಒಂದು ಶಿವ ಪವರ್ ಇಲ್ಲಿ ಇದೆ. ಶಿವನ ಆಶೀರ್ವಾದ ನೀವು ಪಡಿಬೇಕು, ನಿಮ್ಮ ಕುಟುಂಬವಾಗಿ ಪಡಿಬೇಕು, ನಿಮ್ಮ ಸ್ವಂತ ಬಂಧುಗಳು ಎಲ್ಲರೂ ಪಡಿಬೇಕು ಶಿವನ ಆಶೀರ್ವಾದ. ನೀವು ನಿಮ್ಮ ಫ್ಯಾಮ್ಲಿಯಾಗಿ ಇಲ್ಲಿ ಬನ್ನಿ. ಹೆಂಗೆ ಬರೋದಂದರೆ ಬ್ಯಾಂಗ್ಳೂರಿಂದ ಹೊಸೂರಿಗೆ ಬರಬೇಕು. ಹೊಸೂರಿನಿಂದ ಸೂಲಗಿರಿ ಅಂತಾರೆ, ಸೂಲಗಿರಿಗೆ ಬರಬೇಕು. ಆ ಸೂಲಗಿರಿಯಿಂದ ರೈಟು ತೊಗೊಳ್ಬೇಕು. ಆ ರೈಟ್ ತೊಗೊಂಡ್ರೆ ಬಸ್ಸು ಭಾಳ ಕಷ್ಟ, ಭಾಳ ಟೈಮಿಂಗ್ಸ್ ಇಲ್ಲ. ಇನ್ನೂ ಬಸ್ಸು ಸ್ಪೆಷಾಲಿಟಿ ಇಲ್ಲ, ಇನ್ನೂ ಅಷ್ಟೊಂದು ಮಾಡಿಲ್ಲ. ಏನಿದ್ರು ಓನ್ ವೆಹಿಕಲ್ಸ್ ಇರಬೇಕು, ಓನ್ ಬೈಕ್ ಇರಬೇಕು. ಆ ಥರ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಫ್ರೀಯಾಗಿ ಬಂದು ಫ್ರೀಯಾಗಿ ನೋಡೋಕ್ಕೆ ಬರ್ಬೋದು. ಇದೇ ನಾವು ಹೋಗುವ ದಾರಿ. ಇದು ನಾವು ದಾರಿಯನ್ನು ನೋಡಿಕೊಂಡು ಹಂಗೆ ಹೋಗ್ತಾಯಿದ್ದೀವಿ ಒಳಗೆ. ಮತ್ತು ಇಲ್ಲಿ ಬಂದು ನಮಗೆ ಅದೇ ಓನ್ ವೆಹಿಕಲ್ ಇರಬೇಕು. ಓನ್ ವೆಹಿಕಲ್ ಇದ್ದು ನಾವು ಬಂದು ಹೋಗಿ ನೋಡ್ಕೊಂಡು ಹೋಗಂಗೆ ಇರಬೇಕು. ನಮಗೆ ಇಲ್ಲಿ ಬಂದರೆ ಭಾಳ ಒಂದು ಸಂತೋಷ ಇರುತ್ತೆ. ನಾವು ಎಷ್ಟು ಕೋಟಿ, ಎಷ್ಟು ಹಣ, ಲಕ್ಷಾಂತರ ರೂಪಾಯಿ ಹಣನೂ, ಕೋಟಿ ಎಷ್ಟು ಏನು ಇದ್ದರೂ ಕೂಡ ನಮಗೊಂದು ಆತ್ಮ ತೃಪ್ತಿ, ಒಂದು ಸಂತೋಷ ಸಿಗೋ ಶಿವನ ಹತ್ರನೇ. ಒಂದು ಪ್ರೀತಿ, ಒಂದು ಸಮಾಧಾನ, ಒಂದು ಧ್ಯಾನ, ಒಂದು ನಮಗೆ ಒಂದು ಮನುಷ್ಯನಾಗಿ ಹುಟ್ಟಿದ್ರೆ ಎಷ್ಟೋ ಪ್ರಾಬ್ಲಮ್, ಎಷ್ಟೋ ಟೆನ್ಷನ್, ಎಷ್ಟೋ ಏನೇನೋ ಇದೆ ಲೈಫಲ್ಲಿ. ಇದೆಲ್ಲ ನಾವು ಬಿಟ್ಟಾಗಿ ಶಿವನ ಆಶೀರ್ವಾದ ನಾವು ಪಡೆದ್ರೆ ಆ ಶಿವನಲ್ಲಿರುವ ಸಮಾಧಾನ, ಸಂತೋಷ ಬರೀ ಎಲ್ಲೂ ಸಿಗಲ್ಲ, ಏನೂ ಸಿಗಲ್ಲ. ಆ ಥರ ಒಂದು ಶಿವ ಅಂದ್ರೇ ಶಿವನ ಒಳಗೆ ಇರೋದು ಅದು ಧ್ಯಾನ, ಒಂದು ಸಮಾಧಾನ, ಒಂದು ಸಂತೋಷ, ಒಂದು ಪ್ರೀತಿ ಮಾಡ್ತಿದ್ದವರು ಕೂಡ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಉಯ್ದು ಬೈದು ಏನಾದ್ರು ಮಾಡಿದ್ರು ಕೂಡ ಅದನ್ನು ಇದು ಮಾಡಿ ನಿಮ್ಮನ್ನು ಒಂದು ಫ್ರೆಂಡ್ಶಿಪ್ ಮಾಡ್ಕೊತಾರೆ. ಶಿವನ ಆಶೀರ್ವಾದ ಇದ್ದರೆ ಜಗಳ, ತಂಟೆ, ಅದು ಇದೆಲ್ಲ ಯಾವುದೊಂದು ಏನಾಗಲ್ಲ. ಎಲ್ಲನೂ ಒಂದು ಸಮಾಧಾನ ಆಗುತ್ತೆ. ನಿಮಗೆ ಒಳ್ಳೇದು ಪಡೆಯುತ್ತೆ, ಕೆಟ್ಟದ್ದು ಆಗಲ್ಲ, ಎಲ್ಲದೂ ಒಳ್ಳೇದಾಗತ್ತೆ. ಆ ಥರ ಒಂದು ಶಿವ. ನಾವು ಹಂಗೆ ನೋಡಿಕೊಂಡು ಅದೇ ರೋಡಿಂದ ನಾವು ಒಳಗೆ ಹೋಗಿ ಆ ಶಿವನ ಪೂಜಿಸೋಕ್ಕೆ ನಾವು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಇದೇ ನಾವು ಒಳಗೆ ಬರುವ ದಾರಿ. ಇದು ದಾರಿ ಅಂದರೆ ಇದು ನದಿ ಮೇಲೆ ಲಿಂಗನ ಪ್ರತಿಷ್ಠೆ ಮಾಡಿದ್ದಾರೆ. ನಂದೀಶ್ವರ ಇಟ್ಟಿದ್ದಾರೆ. ಯಾಕಂದರೆ ಇದು ದೇವಸ್ಥಾನ ಅಲ್ಲ, ಇದೊಂದು ಸಂತೋಷಕ್ಕಾಗಿ, ದೇವರ ಆಶೀರ್ವಾದ ಪಡೆಯೋದಕ್ಕಾಗಿ, ಇಲ್ಲೊಂದು ಒಂದು ಸಮಾಧಾನ ಪಡಿಸೋಕ್ಕಾಗಿ ಇಲ್ಲಿ ಮಡಗಿದ್ದಾರೆ. ಇಲ್ಲಿ ಹಂಗೆ ಅಂತ ನಾವು ತಿಳ್ಕೊಳ್ಬೋದು. ಯಾಕಂದರೆ ಇದು ದೇವಸ್ಥಾನ ಅಲ್ಲ. ಇದಕ್ಕೆ ರೋಡು ಗೀಡು ಅದು ಇದು ಇನ್ನೂ ಆ ವಸತಿ ಎಲ್ಲ ಇನ್ನೂ ಏನೂ ಆಗಿಲ್ಲ. ದೇವಸ್ಥಾನ ಮಾಡಿದ್ದಾರೆ, ಇನ್ಮೇಲೆ ಆಗುತ್ತೆ ಅದೆಲ್ಲ. ಯಾಕಂದರೆ ಸೋಮವಾರ ಅಂತೂ ಇಲ್ಲಿ ಲಕ್ಷಾಂತರ ಜನರು ಅಷ್ಟು ಜನರು ಬರ್ತಾರಂತೆ. ನಿಂತ್ಕೊಳ್ಳೋಕೆ ಜಾಗ ಇರಲ್ವಂತೆ, ಕೂತ್ಕೊಳ್ಳೋಕೆ ಜಾಗ ಇರಲ್ವಂತೆ, ಏನು ಮಾಡೋಕ್ಕೆ ಜಾಗ ಇರಲ್ವಂತೆ. ಅಷ್ಟೊಂದು ಜನರು ಬರ್ತಾರೆ, ಸಾವಿರಾರು ಜನರು ಬರ್ತಾರಂತೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೆಮ್ಮೆ ಅಷ್ಟೊಂದು ಹೇಳ್ಕೊಳ್ಬೋದು. ಚಿಕ್ಕ ದೇವಸ್ಥಾನ ಆಗಿದ್ರು ಇಷ್ಟು ಜನರು ಕೂಡ್ತಾರೆ ಅಂತದ್ದು ಭಾಳ ಒಂದು ಸಂತೋಷ. ಆ ಶಿವನ ಮೇಲೆ ಇಷ್ಟು ಪ್ರೀತಿ ಇಟ್ಟು ಜನರೆಲ್ಲ ಬಂದು ಹೋಗಿ ಅದನ್ನು ಇದು ಮಾಡ್ತಾರೆ ಅನ್ನೋದು ಭಾಳ ಒಂದು ಸಂತೋಷ ಇರುತ್ತೆ. ಏನಪ್ಪ ಇದು ನಮ್ಗೆ ನೋಡಿದ್ರೆ ನಮಗೇನೆ ಶಾಕ್ ಆಗಿಬಿಡುತ್ತೆ. ಇದು ದೊಡ್ಡ ದೇವಸ್ಥಾನ ಇಲ್ಲ, ಇದು ಚಿಕ್ಕ ದೇವಸ್ಥಾನನೇ, ಆದರೂ ಇಷ್ಟು ಜನರು ಬರ್ತಾರೆ ಅಂತ ನಮಗೊಂದು ಇದಿರುತ್ತೆ. ಯಾಕಂದರೆ ಶಿವನ ಆಶೀರ್ವಾದ ಎಲ್ಲಿದ್ದು ಏನಾಗಿದ್ದರೂ ಕೂಡ ಆಶೀರ್ವಾದ ಪ್ರತಿಷ್ಠೆ ಆಗಿಬಿಟ್ಟ ಮೇಲೆ ಅದು ಎಲ್ರಿಗೂ ಸಿಗುತ್ತೆ. ಅದನ್ನು ನೆನೆಸ್ಕೊಂಡು ಎಲ್ಲರೂ ಬರ್ತಾರೆ ಹುಡ್ಕೊಂಡು. ಯಾಕಂದರೆ ಶಾಂತಿ, ಸಮಾಧಾನ, ಒಂದು ಸಂತೋಷ ಎಲ್ರಿಗೂ ಬೇಕು.
ಸಂತೋಷ ಸಮಾಧಾನ ಶಾಂತಿ ಇರ್ತಿದ್ದೆ ಏನು ಬದುಕಿ ಏನು ಇದು ಮಾಡಿ ಏನು ಮಾಡೋದು, ಎಷ್ಟು ಕೋಟಿ ಎಷ್ಟು ಹಣ ಇದ್ದು ಏನು ಮಾಡಿ ಯಾರಿಗೆ ಏನು ಮಾಡಿ ಹೆಂಗೆ ಹೋಗೋದು ಇಲ್ವಾ. ಅದಕ್ಕೆಲ್ಲ ಒಂದು ಸಂತೋಷ ಸಮಾಧಾನ ಬೇಕಂದರೆ ಅದೆಲ್ಲ ಶಿವನ ಹತ್ರನೇ ಸಿಗೋದು. ಅದಕ್ಕೇ ಶಿವನ ಹುಡ್ಕೊಂಡು ಸಾವಿರಾರು ಜನ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಆ ಶಿವನ ಪಾದಕ್ಕೆ ಬೆಳಕ್ಕೆ ಎಲ್ಲ ಹುಡ್ಕೊಂಡು ಬರೋದು. ಅದೇ ಥರನೇ ನಾವು ಇದೇ ದೇವಸ್ಥಾನ, ಇದು ಇಷ್ಟೇ ಇರೋದು ದೇವಸ್ಥಾನ, ಪಕ್ಕದಲ್ಲಿ ನದಿ ಇದೆ. ಸಾವಿರಾರು ಜನರು ಬಂದರೆ ಈ ನೀರು ನೋಡಿದ್ರೆ ನಮ್ಗೆ ಭಾಳ ಒಂದು ಸಂತೋಷ ಇರುತ್ತೆ. ಏನಪ್ಪ ಇದು ನೀರು ಹಿಂಗಿದೆಯಲ್ಲ, ಈ ನದಿ ಹಿಂಗಿದೆಯಲ್ಲ, ಈ ನದಿಯಲ್ಲಿ ಆಟ ಆಡೋಣ ಮಾಡೋಣ ಅಂತ ಎಲ್ಲರೂ ಅದನ್ನು ಒಂದು ಸಂತೋಷಪಟ್ಟು ಆಟ ಆಡ್ತಾರೆ ನದಿಯಲ್ಲಿ. ಆಮೇಲೆ ಕೈ ಕಾಲು ತೊಳಿತಾರೆ, ಮುಖ ತೊಳಿತಾರೆ, ಮತ್ತು ಎಲ್ಲ ಮಾಡ್ತಾರೆ. ಇದು ನದಿ ಅಂದರೆ ಇದು ಹೆಂಗೆ, ಇದು ನದಿ ಅಂದರೆ ಇದು ಒಂದು ಡ್ಯಾಮ್ ಕಟ್ಟಿ ಆ ಡ್ಯಾಮ್ನಿಂದ ಹರಿದು ಬರುವ ನೀರು ಅಲ್ಲ ಇದು, ಮತ್ತು ಕೆರೆ ತುಂಬಿ ಕೆರೆನಿಂದ ಹರಿದು ಬರುವ ನೀರು ಅಲ್ಲ ಇದು. ಇದು ಹೆಂಗಂದರೆ ಇದು ಬೆಂಗಳೂರು ಕರ್ನಾಟಕದಿಂದ ಬರುವ ಒಂದು ಡ್ರೈನೇಜ್ ವಾಟರ್. ಇದು ಡ್ರೈನೇಜ್ ಅಂದರೆ ಬಾತ್ರೂಮ್ ನೀರು ಅದು ಇದೆಲ್ಲ ಇರುತ್ತೆ. ಮತ್ತು ಆ ಥರ ಡ್ರೈನೇಜ್ ವಾಟರು ಅದು ಒಂದು ಕಡೆ ವೈಟ್ಫೀಲ್ಡ್ ಕಡೆ ಕೆರೆ ತುಂಬಿ ಆ ಕೆರೆಯಿಂದ ಇದನ್ನು ನದಿಯಾಗಿ ಹಿಂಗೆ ಬರ್ತಾಯಿದೆ. ಯಾಕಂದರೆ ತಮಿಳ್ನಾಡು ಬಂದು ಒಂದು ಡೌನ್ ಪ್ಲೇಸ್, ಇದು ಒಂದು ಹಳ್ಳದವಾದ ಪ್ಲೇಸು. ಈ ಹಳ್ಳದಲ್ಲಿ ಈ ನೀರು ಹಂಗೆ ಒಂದು ನದಿಯಾಗಿ ಹರಿದು ಬರಿತಾ ಇದೆ. ಇದೊಂದು 70 ಕಿಲೋಮೀಟ್ರ್ ಇರುತ್ತೆ, ಒಂದು 70 ಕಿಲೋಮೀಟ್ರ್ ಇರುತ್ತೆ ಕರ್ನಾಟಕದಿಂದ ಇಲ್ಲಿ ಬರೋಕ್ಕೆ. ಈ 70 ಕಿಲೋಮೀಟರ್ ಈ ನೀರು ಹರಿದು ಬರೋದರಿಂದ ಇಲ್ಲಿ ಬಂದು ತುಂಬ ಫ್ರೆಶ್ ಆಗಿಬಿಡುತ್ತೆ ನೀರು. ಈ ನೀರಲ್ಲಿ ಯಾವ ಗಲೀಜು ಯಾವುದೋ ಒಂದು ತಂಟೆ ನಾವು ನೋಡೋಕ್ಕಾಗಲ್ಲ. ಅಷ್ಟೊಂದು ನೀರು ಒಂದು ಒಳ್ಳೆ ಪ್ಯೂರಾಗಿ ಕಾಣುತ್ತೆ. ಆ ನೀರು ನೋಡಿದ್ರೆ ನಿಮಗೇ ಭಾಳ ಒಂದು ಸಂತೋಷ ಇರುತ್ತೆ. ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಇಲ್ಲ ಯಾರಾಗಿರಲಿ ಏನಾಗಿರಲಿ ಈ ನೀರು ನೋಡಿದಾಗ ಭಾಳ ಒಂದು ಸಂತೋಷ. ಈ ನೀರು ಹರಿದು ಓಡುವ ಸಂತೋಷ, ಈ ಲಿಂಗ ನೋಡುವ ಸಂತೋಷ ನಿಮಗೆ ಭಾಳ ಒಂದು ಸಂತೋಷ ಇರುತ್ತೆ. ಇಲ್ಲಿ ಬಂದರೆ ನಿಮ್ಮ ಮನಸ್ಸಲ್ಲಿ ಎಷ್ಟೋ ಪ್ರಾಬ್ಲಮ್, ಎಷ್ಟೋ ಟೆನ್ಷನು, ಮತ್ತು ನಿಮ್ಮ ಮನಸ್ಸಲ್ಲಿ ಏನೇನು ಇದೆಯೋ ಅದೆಲ್ಲ ಒಂದು ಕರೆದು ಹಂಗೆ ಓಡೋಗ್ಬಿಡೋಂಗೆ ನಿಮಗೆ ಇರುತ್ತೆ. ಈ ದೇವಸ್ಥಾನ ನೋಡಿದ್ರೆ ನಿಮಗೆ ಅಷ್ಟೊಂದು ಒಂದು ಆತ್ಮ ಸಂತೋಷ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಟ್ರಾವೆಲ್ ವಿತ್ ಪುರುಷೋತ್ತಮನ್ ಬಗ್ಗೆ ಇದು ಮಾಡಿಸಿ ಬನ್ನಿ ನೋಡೋಣ. ನೀವು ನೋಡೋಣ. ನಾವು ಈ ದೇವ್ರನ್ನ ನೋಡಿ ಆಶೀರ್ವಾದ ಪಡೆದು ನಾವು ಇದು ಮಾಡ್ತೀವಿ. ನೀವು ಬಂದು ನೋಡಿ, ನೀವು ನಿಮ್ಮ ಫ್ಯಾಮ್ಲಿಯಾಗಿ ಬನ್ನಿ, ನಿಮ್ಮ ಫ್ರೆಂಡ್ಸಾಗಿ ಬನ್ನಿ, ಸ್ವಂತ ವೆಹಿಕಲ್ ತೊಗೊಂಡು ಬನ್ನಿ, ಗಾಡಿ ತೊಗೊಂಡು ಬನ್ನಿ. ಗಾಡಿಯಲ್ಲಿ ಬಂದು ಗಾಡಿಯಲ್ಲೂ ಹೋಗಿ ಯಾವ ತೊಂದರೆ ಯಾವ ಪ್ರಾಬ್ಲಮ್ ಏನಿರಲ್ಲ. ಮತ್ತು ಇಲ್ಲಿ ದೊಡ್ಡ ಹೋಟೆಲ್ಗೆಲ್ಲ ಏನಿಲ್ಲ. ಒಳಗೆ ಬಂದರೆ ಈ ಚಿಕ್ಕ ಏನಾದರೂ ಇರುತ್ತೆ, ಸಣ್ಣ ಪುಟ್ಟ ತೊಗೊಂಡು ತಿನ್ಕೊಂಡು ಬರ್ಬೋದು. ಇಲ್ಲ ನೀವು ಒಂದು ಫ್ಯಾಮ್ಲಿಯಾಗಿ ಬಂದರೆ ನಿಮಗೆ ಬಂದು ಮನೆಯಲ್ಲೇ ಏನಾದರೂ ಅಡುಗೆ ಮಾಡಿ ಒಂದು ಚಿತ್ರಾನ್ನ, ಪುಳಿಯೋಗರೆ ಮತ್ತು ಏನಾದರೂ ಅನ್ನಗಳು ಏನಾದರೂ ಕಟ್ಕೊಂಡು ಬನ್ನಿ, ನೀವು ತಿನ್ನಿ. ಇಲ್ಲ ದಾನ ಧರ್ಮ ಮಾಡೋಂಗಿದ್ರೆ ನೀವು ಇಲ್ಲಿ ಬರೋ ಜನರಿಗೆ ಈ ಬಿಸಿಲಿಗೆ ಅವ್ರಿಗೂ ನೀವು ಒಂದು ಧರ್ಮ ಮಾಡ್ಬೋದು. ಏನೋ ಒಂಚೂರು ಪ್ರಸಾದಗಳು ಕೊಡ್ಬೋದು ಅವ್ರಿಗೂ. ನಿಮಗೂ ಒಂದು ಸಂತೋಷ ಸಮಾಧಾನ ಸಿಗುತ್ತೆ. ಮತ್ತು ಈ ದೇವಸ್ಥಾನ ನೋಡಿ ಮತ್ತು ಈ ಶಿವನ ಆಶೀರ್ವಾದ ನಿಮ್ಗೆ ಪಡೆದಂಗೂ ಇರುತ್ತೆ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈ ದೇವಸ್ಥಾನ ಸುತ್ತಾಡಿಕೊಂಡು ಇನ್ನೊಂದು ಬೆಟ್ಟ ಒಂದಿದೆ, ಚಿಕ್ಕ ಬೆಟ್ಟ. ಆ ಬೆಟ್ಟದ ಮೇಲೆ ಹತ್ತಿನೂ ನಾವು ನಮಸ್ಕಾರ ಮಾಡಿ ಇದು ಮಾಡ್ಕೊಂಡು ಹೋಗೋಣ. ಬನ್ನಿ.
ನಾವು ಹೋಗ್ತೀವಿ, ಹೋಗಿ ಈ ನಂದೀಶ್ವರನ ನಮಸ್ಕಾರ ಮಾಡಿ, ಅಪ್ಪ ನಮಗೂ ಒಂದು ಸ್ವೀಕರಿಸಿ, ನಮಗೂ ಒಂದು ಆಶೀರ್ವಾದ ಮಾಡಿ, ನಮಗೊಂದು ಒಳ್ಳೆ ಸಮಾಧಾನ ಸಂತೋಷ ಸಿಗಲಿ. ಓಂ ನಮೋ ನಮಃಶಿವಾಯ ಅಂತ ಆ ನಾಮ ಹೇಳಿ ಆ ನಂದೀಶ್ವರ ನಮಸ್ಕಾರ ಮಾಡಿ, ಆಮೇಲೆ ಶಿವನಿಗೂ ನಮಸ್ಕಾರ ಮಾಡಿ, ಆ ಶಿವನಿಗೂ ಬತ್ತಿ ಹಚ್ಚಿ ಪೂಜೆ ಮಾಡಿಸಿ, ಕರ್ಪೂರ ಹಚ್ಚಿ ಪೂಜೆ ಮಾಡಿಸಿ, ನಮಸ್ಕಾರ ಮಾಡಿ ಕೆಳಗೆ ಬಿದ್ದು ನಮಸ್ಕಾರ ಮಾಡಿ, ನಮ್ಮ ಮನಸ್ಸನ್ನು ಸಂತೋಷ ಪಡಿಸ್ಕೊಂಡು ಹಂಗೆ ನಿಮಗೂ ತೋರಿಸಿ, ನೀವು ನಿಮ್ಮ ಫ್ಯಾಮಿಲಿಯಾಗಿ ನಿಮ್ಮ ಕುಟುಂಬವಾಗಿ ಬನ್ನಿ, ನಿಮ್ಮ ಫ್ರೆಂಡ್ಸಾಗಿ ಬನ್ನಿ, ಈ ದೇವರ ಆಶೀರ್ವಾದ ಪಡೀರಿ. ನೀವು ಓಂ ನಮೋ ನಮಃಶಿವಾಯ ಅಂತ ಹೆಸರು ಹೇಳಿ ಈ ನಾಮ ಜಪಿಸಿ, ನಿಮಗೂ ಸಂತೋಷ ಸಿಗಲಿ, ಸಮಾಧಾನ ಸಿಗಲಿ, ನಿಮಗೂ ಎಲ್ಲ ಸಿಗಲಿ ಅಂತ ನಾವು ಬೇಡ್ಕೊತೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ. ನಾವು ಶಿವನ ಆಶೀರ್ವಾದ ಪಡೆದು ಆಮೇಲೆ ಈ ಬರುವ ದಾರಿಯಲ್ಲಿ ಒಂದು ಬೆಟ್ಟ ಇರುತ್ತೆ ರೈಟ್ ಸೈಡಲ್ಲಿ. ದೊಡ್ಡ ಬೆಟ್ಟ ಅಲ್ಲ, ಇದು ಚಿಕ್ಕ ಬೆಟ್ಟ. ಈ ಬೆಟ್ಟದ ಮೇಲೆ ಹೋಗಿ ಮೆಟ್ಲೆಲ್ಲ ಮಡಗಿದ್ದಾರೆ, ಹತ್ಕೊಂಡು ಹೋಗ್ಬೋದು, ಬರ್ಬೋದು. ಇಲ್ಲೂ ಈ ದೇವ್ರನ್ನ ಆಶೀರ್ವಾದ ಮಾಡಿ ನಮಸ್ಕಾರ ಮಾಡಿ, ಮೇಲ್ಗಡೆ ಒಳ್ಳೆ ಮರ ಗಿಡಗಳೆಲ್ಲ ಇದೆ, ಅದರಲ್ಲಿ ನೆರಳಲ್ಲಿ ಕೂತ್ಕೊಂಡು ನಾವೇನಾದ್ರು ತಗೊಂಡು ಹೋದರೆ ತಿಂಡಿ ಬಂಡಿ ಏನಾದ್ರು ತಿಂದ್ಕೊಂಡು ಮತ್ತೆ ಕತೆಗಳು ಏನಾದ್ರು ಮಾತಾಡಂಗಿದ್ರೆ ಮಾತಾಡಿ ನಮ್ಮ ಮನಸ್ಸನ್ನ ಸಮಾಧಾನ ಮಾಡಿ ಸಂತೋಷ ಮಾಡಿ ನಾವು ಸಮಾಧಾನ ಪಡಿಸ್ಕೊಂಡು ಹೋಗ್ಬೋದು. ಹೆಂಗೆ ಹಿಂದಕ್ಕೆ ಏನು ಮಾಡ್ಬೋದು, ಹಿಂಗೆ ಏನಂತ ಇಲ್ಲೊಂದು ಯೋಚನೆ ಮಾಡಿ ಒಂದು ಸಮಾಧಾನ ಮನಸ್ಸು ಆರಿಸಿ ಹೋಗ್ಬೋದು. ಅಷ್ಟೊಂದು ಒಳ್ಳೆ ಪ್ಲೇಸ್ ಇದು, ಒಳ್ಳೆ ಚೆನ್ನಾಗಿದೆ. ನಮಗೆ ಈ ಥರ ಜಾಗಗಳು ಎಲ್ಲೂ ಸಿಗಲ್ಲ. ನಾವು ಸಿಕ್ಕಿದಾಗ ಅದನ್ನು ನೋಡಿ ನಾವು ಸಂತೋಷ ಪಟ್ಕೊಂಡು ನಾಲ್ಕು ಜನ ನಾವು ತಿಳಿಸ್ಕೊಂಡು ಹೋಗೋಂಗೆ ಇದನ್ನು ಮಾಡಬೇಕು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,